ಅಂಧಕಾರದ ಮಧ್ಯೆ ಬೆಳಕೊಂದು ಜನಿಸುತ್ತಿದೆ. ಅಧರ್ಮದ ಕಾಲದಲ್ಲಿ ಧರ್ಮದ ಪುನಃಸ್ಥಾಪನೆಯ ಸಂಕೇತವಾಗಿ ಶ್ರೀಕೃಷ್ಣನು ಅವತರಿಸುತ್ತಾನೆ. ಪ್ರೀತಿಯ ಲೀಲೆಯಿಂದ, ಶಕ್ತಿಯ ಮೌನದಿಂದ, ಆಧ್ಯಾತ್ಮಿಕ ಜಾಗೃತಿಯಿಂದ ಈ ಹಬ್ಬವು ಕೇವಲ ಆಚರಣೆ ಅಲ್ಲ, ಅದು ಒಳಜಗತ್ತಿನ ಬೆಳಕಿನ ಅರಿವು. ಜ್ಞಾನ ಸಂಗಮ ಚಾನೆಲ್ಗೆ ಸ್ವಾಗತ. ಈ ಜನ್ಮಾಷ್ಟಮಿಯಲ್ಲಿ ಶ್ರೀಕೃಷ್ಣನ ಲೀಲೆಯೊಳಗಿನ ತಾತ್ವಿಕ ಅರ್ಥವನ್ನು ಅನ್ವೇಷಿಸಲು ನಮ್ಮೊಂದಿಗೆ ಒಂದು ಆಧ್ಯಾತ್ಮಿಕ ಪ್ರಯಾಣ ಆರಂಭಿಸಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂಬುದು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ಹರ್ಷೋಲ್ಲಾಸದಿಂದ ಕೂಡಿದ ಹಬ್ಬವಾಗಿದೆ. ಈ ಹಬ್ಬವನ್ನು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಲ್ಲಿ ಆಚರಿಸಲಾಗುತ್ತದೆ. ಈ ದಿನದಂದು ಭಗವಾನ್ ವಿಷ್ಣುವಿನ 8ನೇ ಅವತಾರವಾಗಿ ಶ್ರೀಕೃಷ್ಣನು ಮಥುರಾ ನಗರದಲ್ಲಿ ಜನಿಸಿದರು. ಕಂಸನ ಅತಿಕ್ರಮಗಳಿಂದ ಜನತೆ ತತ್ತರಿಸಿತ್ತು. ದೇವಕಿ ಮತ್ತು ವಸುದೇವರ ಪುತ್ರನಾಗಿ ಜನಿಸಿದ ಶ್ರೀಕೃಷ್ಣನು ಬಾಲ್ಯದಿಂದಲೇ ಅಸುರರ ಸಂಹಾರ ಮಾಡಿ ಧರ್ಮದ ಸ್ಥಾಪನೆ ಮಾಡಿದರು. ಶ್ರೀಕೃಷ್ಣನ ಜೀವನವು ದಿವ್ಯ ಲೀಲೆಯಿಂದ ಕೂಡಿದೆ. ಅವರ ಜನ್ಮ, ಬಾಲ್ಯದ ಲೀಲೆಗಳು, ಗೋಪಿಯರೊಂದಿಗೆ ರಾಸಲೀಲೆ, ಗೀತೆಯ ಉಪದೇಶ ಮತ್ತು ಮಹಾಭಾರತದಲ್ಲಿ ಅವರ ಪಾತ್ರ, ಇವೆಲ್ಲವೂ ಆಧ್ಯಾತ್ಮಿಕತೆ ಮತ್ತು ಮಾನವೀಯತೆಯ ಸಂದೇಶಗಳಿಂದ ತುಂಬಿವೆ. ಜನ್ಮಾಷ್ಟಮಿ ಹಬ್ಬವು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಇದು ನಮ್ಮ ಆತ್ಮದಲ್ಲಿ ಕೃಷ್ಣ ತತ್ವವನ್ನು ಜಾಗೃತಗೊಳಿಸುವ ಅವಕಾಶವಾಗಿದೆ. ಈ ದಿನ ಭಕ್ತರು ಉಪವಾಸವಿರುತ್ತಾರೆ, ದೇವಸ್ಥಾನಗಳನ್ನು ಅಲಂಕರಿಸಲಾಗುತ್ತದೆ, ಜಾನಪದ ಪ್ರದರ್ಶನಗಳು ನಡೆಯುತ್ತವೆ. ರಾತ್ರಿ ಸಮಯದಲ್ಲಿ ಶ್ರೀಕೃಷ್ಣನ ಜನ್ಮಲೀಲೆಯ ಆಯೋಜನೆ ಮಾಡಲಾಗುತ್ತದೆ. ಮಥುರಾ, ವೃಂದಾವನ, ದ್ವಾರಕಾ ಮತ್ತು ದೇಶದ ಇತರ ಭಾಗಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತವೆ. ಭಕ್ತರು ನಂದನಂದನನ ಆನಂದ, ಜಯ ಕನಯ್ಯಾಲಾಲ್ ಕಿ ಎಂಬ ಭಜನೆಗಳಿಂದ ವಾತಾವರಣವನ್ನು ಭಕ್ತಿಮಯಗೊಳಿಸುತ್ತಾರೆ. ಶ್ರೀಕೃಷ್ಣನು ಮಧ್ಯರಾತ್ರಿ ಜನಿಸಿದರು, ಆದ್ದರಿಂದ ರಾತ್ರಿ 12 ಗಂಟೆಗೆ ವಿಶೇಷ ಪೂಜೆ ನಡೆಯುತ್ತದೆ. ಶ್ರೀಕೃಷ್ಣನ ಬಾಲರೂಪವನ್ನು ಜೂಲೆಯಲ್ಲಿ ಕುಳಿರಿಸಿ ಜೂಲು ಹಾಕಲಾಗುತ್ತದೆ. ಅವರ ಬಾಲ್ಯ ರೂಪದ ಪೂಜೆ ಮಾಡಲಾಗುತ್ತದೆ. ಈ ಹಬ್ಬವು ನಮಗೆ ನೆನಪಿಸುತ್ತದೆ, ಯಾದಾಗಲಾದರೂ ಭೂಮಿಯಲ್ಲಿ ಅಧರ್ಮ ಹೆಚ್ಚಾಗುತ್ತದೆ. ಆಗಾಗ ಭಗವಾನ್ ಅವತಾರ ತಾಳುತ್ತಾರೆ. ಶ್ರೀಕೃಷ್ಣನು ಕೇವಲ ದೇವತೆ ಅಲ್ಲ, ಅವರು ಒಂದು ಜೀವನ ದರ್ಶನ. ಗೀತೆಯಲ್ಲಿ ನೀಡಿದ ಅವರ ಉಪದೇಶ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ, ಇಂದಿಗೂ ಮಾನವತೆಯನ್ನು ಕರ್ಮದ ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸುತ್ತದೆ. ಅವರು ಪ್ರೀತಿಯ ಪ್ರತೀಕ, ಬುದ್ಧಿಯ ಮೂಲ ಮತ್ತು ಧರ್ಮದ ರಕ್ಷಕ. ಶ್ರೀಕೃಷ್ಣನ ಬಾಲ್ಯವು ಅನೇಕ ಅದ್ಭುತ ಮತ್ತು ಮನೋಹರ ಲೀಲೆಗಳೊಂದಿಗೆ ಕೂಡಿದೆ. ಗೋಕುಲದಲ್ಲಿ ಅವರು ಯಶೋಧ ಮತ್ತು ನಂದಗೋಪನ ಮನೆಗೆ ಬಂದ ನಂತರ ಅವರ ಬಾಲ್ಯವು ಗೋಪ ಗೋಪಿಕೆಯರೊಂದಿಗೆ ಆಟಪಾಠಗಳಲ್ಲಿ ಕಳೆಯಿತು. ಮಕ್ಕಳೊಂದಿಗೆ ಮಣ್ಣನ್ನು ತಿನ್ನುವ ಲೀಲೆ, ಯಶೋಧ ಅವರ ಬಾಯಿಯನ್ನು ತೆರೆದು ಬ್ರಹ್ಮಾಂಡವನ್ನು ನೋಡುವ ದೃಶ್ಯ, ಮತ್ತು ನವನೀತ ಚೋರಿ, ಇವೆಲ್ಲವೂ ಭಕ್ತರ ಹೃದಯದಲ್ಲಿ ಆಳವಾದ ಭಾವನೆಗಳನ್ನು ಉಂಟುಮಾಡುತ್ತವೆ. ನಂದೋತ್ಸವದ ಸಂದರ್ಭದಲ್ಲಿ ಗೋಕುಲದಲ್ಲಿ ಉತ್ಸವದ ವಾತಾವರಣ ನಿರ್ಮಾಣವಾಗುತ್ತದೆ. ಶ್ರೀಕೃಷ್ಣನ ಜನ್ಮದ ದಿನವನ್ನು ಆಚರಿಸುವ ಈ ಉತ್ಸವದಲ್ಲಿ ಭಕ್ತರು ಅವರ ಬಾಲ್ಯ ಲೀಲೆಗಳನ್ನು ಸ್ಮರಿಸುತ್ತಾರೆ. ಕೃಷ್ಣನು ತನ್ನ ಬಾಲ್ಯದಲ್ಲಿ ಅನೇಕ ಅಸುರರನ್ನು ಸಂಹಾರ ಮಾಡಿದನು. ಪುತನ, ಶಕಟಾಸುರ, ತ್ರಿಣಾವರ್ತ, ಬಕಾಸುರ, ಅಗಾಸುರ ಇವರುಗಳ ಸಂಹಾರವು ಧರ್ಮದ ಪರಿಪೋಷಣೆಯ ಸಂಕೇತವಾಗಿದೆ. ಶ್ರೀಕೃಷ್ಣನು ಗೋವರ್ಧನ ಪರ್ವತವನ್ನು ಎತ್ತಿದ ಲೀಲೆಯು ಅತ್ಯಂತ ಪ್ರಸಿದ್ಧವಾಗಿದೆ. ಇಂದ್ರನು ಗೋಕುಲದ ಜನರ ಮೇಲೆ ಆಕ್ರೋಶದಿಂದ ಮಳೆಯ ಸುರಿಮಳೆಯನ್ನು ಕಳುಹಿಸಿದಾಗ ಕೃಷ್ಣನು ತನ್ನ ಬೆರಳಿನಿಂದ ಗೋವರ್ಧನ ಪರ್ವತವನ್ನು ಎತ್ತಿ ಎಲ್ಲರಿಗೂ ಆಶ್ರಯ ನೀಡಿದನು. ಈ ಲೀಲೆಯು ಭಕ್ತರಿಗೆ ಭಗವಂತನ ಶರಣಾಗತಿಯ ಮಹತ್ವವನ್ನು ತಿಳಿಸುತ್ತದೆ. ರಾಸಲೀಲೆ ಶ್ರೀಕೃಷ್ಣನ ಜೀವನದ ಒಂದು ಆಧ್ಯಾತ್ಮಿಕ ಆಯಾಮವಾಗಿದೆ. ಗೋಪಿಯರೊಂದಿಗೆ ಅವರ ನೃತ್ಯ, ಸಂಗೀತ ಮತ್ತು ಪ್ರೀತಿಯ ಲೀಲೆಗಳು ಭಕ್ತಿಯ ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುತ್ತವೆ. ರಾಸಲೀಲೆಯು ಆತ್ಮ ಮತ್ತು ಪರಮಾತ್ಮನ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ. ಗೋಪಿಯರು ತಮ್ಮ ಆತ್ಮವನ್ನು ಸಂಪೂರ್ಣವಾಗಿ ಕೃಷ್ಣನಿಗೆ ಅರ್ಪಿಸುತ್ತಾರೆ. ಇದು ಪರಮ ಭಕ್ತಿಯ ಉದಾಹರಣೆಯಾಗಿದೆ. ಶ್ರೀಕೃಷ್ಣನು ಕೇವಲ ಲೀಲಾಮಯ ದೇವತೆ ಅಲ್ಲ, ಅವರು ಧರ್ಮದ ಸ್ಥಾಪಕ, ರಾಜಕೀಯ ತತ್ವಜ್ಞ ಮತ್ತು ಮಾನವತೆಯ ಮಾರ್ಗದರ್ಶಕ. ಅವರ ಜೀವನವು ಕೇವಲ ಕಥೆಗಳ ಸಂಗ್ರಹವಲ್ಲ, ಅದು ಜೀವನದ ದಾರಿದೀಪವಾಗಿದೆ. ಕೃಷ್ಣನು ತನ್ನ ಜೀವನದ ಮೂಲಕ ಸತ್ಯ, ಧರ್ಮ, ಪ್ರೀತಿ ಮತ್ತು ತ್ಯಾಗದ ಮಹತ್ವವನ್ನು ಪ್ರತಿಪಾದಿಸುತ್ತಾನೆ. ಶ್ರೀಕೃಷ್ಣನ ಗೀತೋಪದೇಶವು ಅವರ ಜೀವನದ ಅತ್ಯಂತ ಗಂಭೀರ ಮತ್ತು ಆಧ್ಯಾತ್ಮಿಕ ಆಯಾಮವಾಗಿದೆ. ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಅರ್ಜುನನಿಗೆ ನೀಡಿದ ಉಪದೇಶವು ಇಂದು ಕೂಡ ಮಾನವತೆಯ ಮಾರ್ಗದರ್ಶಕವಾಗಿದೆ. ಗೀತೆಯು ಕೇವಲ ಧಾರ್ಮಿಕ ಗ್ರಂಥವಲ್ಲ, ಅದು ಜೀವನದ ತತ್ವಶಾಸ್ತ್ರ, ಕರ್ಮದ ಮಹತ್ವ ಮತ್ತು ಆತ್ಮಜ್ಞಾನವನ್ನು ವಿವರಿಸುತ್ತದೆ. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ, ನೀನು ಕೇವಲ ಕರ್ಮ ಮಾರ್ಗದಲ್ಲಿ ತೊಡಗಿಸು, ಫಲದ ಬಗ್ಗೆ ಚಿಂತಿಸಬೇಡ ಎಂಬ ಸಂದೇಶವು ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಲು ಪ್ರೇರಣೆಯಾಗಿದೆ. ಗೀತೆಯು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಅನ್ವಯವಾಗುವಂತಹ ತತ್ವಗಳನ್ನು ಒಳಗೊಂಡಿದೆ: ಧರ್ಮ, ಕರ್ಮ, ಭಕ್ತಿ, ಜ್ಞಾನ ಮತ್ತು ವೈರಾಗ್ಯ. ಜನ್ಮಾಷ್ಟಮಿ ಹಬ್ಬದ ಸಂದರ್ಭದಲ್ಲಿ ಗೀತೆಯ ಉಪದೇಶವನ್ನು ಸ್ಮರಿಸುವುದು ಅತ್ಯಂತ ಮಹತ್ವಪೂರ್ಣ.
ಈ ಹಬ್ಬವು ಕೇವಲ ಶ್ರೀಕೃಷ್ಣನ ಜನ್ಮದ ಆಚರಣೆಯಲ್ಲ, ಅದು ಅವರ ತತ್ವಗಳ ಅನುಸರಣೆಯ ಹಬ್ಬವಾಗಿದೆ. ಭಕ್ತರು ಈ ದಿನ ತಮ್ಮ ಮನಸ್ಸನ್ನು ಶುದ್ಧಗೊಳಿಸಿ ಆತ್ಮಜ್ಞಾನವನ್ನು ಪಡೆಯಲು ಪ್ರಯತ್ನಿಸುತ್ತಾರೆ. ದೇಶದ ವಿವಿಧ ಭಾಗಗಳಲ್ಲಿ ಜನ್ಮಾಷ್ಟಮಿಯ ಆಚರಣೆ ವಿಭಿನ್ನ ರೀತಿಯಲ್ಲಿ ನಡೆಯುತ್ತದೆ. ದಹಿಹಾಂಡಿ ಎಂಬ ಕ್ರೀಡೆ ಮಹಾರಾಷ್ಟ್ರದಲ್ಲಿ ಪ್ರಸಿದ್ಧವಾಗಿದೆ. ಇದರಲ್ಲಿ ಯುವಕರು ಮಾನವ ಪಿರಮಿಡ್ ನಿರ್ಮಿಸಿ ಹಾಂಡಿಯನ್ನು ಒಡೆದು ದಹಿಯನ್ನು ಪಡೆಯುತ್ತಾರೆ. ಇದು ಶ್ರೀಕೃಷ್ಣನ ನವನೀತ ಚೋರಿಯ ಲೀಲೆಯ ಪ್ರತಿರೂಪವಾಗಿದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವು ಭಕ್ತಿಗೆ, ಸಂಸ್ಕೃತಿಗೆ ಮತ್ತು ಆಧ್ಯಾತ್ಮಿಕತೆಗೆ ಸಮರ್ಪಿತವಾಗಿದೆ. ಈ ಹಬ್ಬದ ಮೂಲಕ ನಾವು ಶ್ರೀಕೃಷ್ಣನ ಜೀವನದ ವಿವಿಧ ಆಯಾಮಗಳನ್ನು ಸ್ಮರಿಸುತ್ತೇವೆ. ಅವರ ಬಾಲ್ಯ ಲೀಲೆಗಳು, ಧರ್ಮದ ಸ್ಥಾಪನೆ, ಗೀತೆಯ ಉಪದೇಶ ಮತ್ತು ಭಕ್ತಿಯ ಶ್ರೇಷ್ಠತೆ. ಈ ಹಬ್ಬವು ನಮ್ಮ ಜೀವನದಲ್ಲಿ ಶ್ರದ್ಧೆ, ನಿಷ್ಠೆ ಮತ್ತು ಪ್ರೀತಿಯ ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತದೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಧರ್ಮದ ಬೆಳಕು, ಪ್ರೀತಿಯ ಶಕ್ತಿ ಮತ್ತು ಆನಂದದ ತಾತ್ವಿಕತೆಯನ್ನು ಹತ್ತಿರದಿಂದ ಅನುಭವಿಸಲು ಜ್ಞಾನ ಸಂಗಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇನ್ನಷ್ಟು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ವಿಷಯಗಳಿಗಾಗಿ ನಮ್ಮೊಂದಿಗೆ ಇರಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ನಮಸ್ಕಾರ. ಅಂಧಕಾರದ ಮಧ್ಯೆ ಬೆಳಕೊಂದು